ಮೇಷರಾಶಿಯವರಿಗೆ ಈ ಶನಿಯ ಸಂಚಾರವು ತುಂಬಾ ಶುಭವಾಗಲಿದೆ. ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತದೆ ಮತ್ತು ಹಣವು ಮುಕ್ತವಾಗಿ ಹರಿಯುತ್ತದೆ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಆಗ ಮಾತ್ರ ನಿಮಗೆ ಸ್ಪಷ್ಟ ಅರ್ಥವಾಗುತ್ತದೆ. ಮಾರ್ಚ್ 29, 2025 ರಂದು ಶನಿಯು ಕುಂಭ ರಾಶಿಯಿಂದ ಮೀನ್ ರಾಶಿಗೆ ಚಲಿಸುತ್ತಾನೆ. ಅವನು 2.5 ವರ್ಷಗಳ ಕಾಲ ಅಲ್ಲೇ ಇರುತ್ತಾನೆ. ಅವನು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಯಾವ ರೀತಿಯ ಪ್ರಯೋಜನಗಳನ್ನು ನೀಡಲಿದ್ದಾನೆ? ಅದು ನಾಟಕೀಯ ಮತ್ತು ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆಯೇ, ಮಧ್ಯಮ ಪ್ರಯೋಜನಗಳನ್ನು ನೀಡುತ್ತದೆಯೇ, ಅಥವಾ ಅದು ಬಹಳಷ್ಟು ತೊಂದರೆಗಳನ್ನು ತರುತ್ತದೆಯೇ ಎಂಬುದನ್ನು ವಿವರವಾಗಿ ನೋಡೋಣ. ಜೀವನದಲ್ಲಿ ಮುಂದುವರಿಯಲು ಮತ್ತು ಸಮಸ್ಯೆಗಳನ್ನು ತಡೆಗಟ್ಟಲು ನಿಮಗೆ ಸಹಾಯ ಮಾಡುವ ಹಲವು ಸಲಹೆಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಎಲ್ಲರೂ ಕೇಳುವ ಒಂದು ಪ್ರಮುಖ ಪ್ರಶ್ನೆಯೆಂದರೆ ಶನಿ ಸಂಚಾರ ಯಾವಾಗ? ನಿಜವಾದ ಶನಿ ಸಂಚಾರ ಮಾರ್ಚ್ 6, 2026 ರಂದು ಶನಿ ಕುಂಭ ರಾಶಿಯಿಂದ ಮೀನ್ ರಾಶಿಗೆ ಚಲಿಸುತ್ತಾನೆ. ಅವನು 2.5 ವರ್ಷಗಳ ಕಾಲ ಅಲ್ಲಿಯೇ ಇರುತ್ತಾನೆ. ಅವನು ನಿಮ್ಮ ರಾಶಿಚಕ್ರಕ್ಕೆ ಯಾವ ರೀತಿಯ ಪ್ರಯೋಜನಗಳನ್ನು ನೀಡಲಿದ್ದಾನೆ? ಅದು ನಾಟಕೀಯ ಉತ್ತಮ ಪ್ರಯೋಜನಗಳು, ಮಧ್ಯಮ ಪ್ರಯೋಜನಗಳು, ಅಥವಾ ಅವನು ಬಹಳಷ್ಟು ಕಷ್ಟಗಳನ್ನು ನೀಡುತ್ತಾನೆಯೇ ಎಂಬುದನ್ನು ವಿವರವಾಗಿ ನೋಡೋಣ. ನೀವು ಎಷ್ಟೇ ಸಂಚಾರಗಳು ಬಂದರೂ ನಮ್ಮ ಜೀವನ ಬದಲಾಗುವುದಿಲ್ಲ ಎಂದು ಭಾವಿಸಿದವರಿಗೆ ಜೀವ ನೀಡುವ ಮತ್ತು ವೃತ್ತಿಪರ ಶನಿಯ ಈ ಸಂಚಾರವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರುಗಿಸುತ್ತದೆ. ಈ ಸಂಚಾರದಲ್ಲಿ ಅವನು 6 ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಬಹಳ ಒಳ್ಳೆಯದನ್ನು ನೀಡುತ್ತಾನೆ. ಅವನು 2 ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಮಧ್ಯಮ ಪ್ರಯೋಜನಗಳನ್ನು ನೀಡುತ್ತಾನೆ. ಅವನು 4 ರಾಶಿ ಚಿಹ್ನೆಗಳ ಜನರಿಗೆ ರೋಗಗಳು, ಶತ್ರುಗಳು ಮತ್ತು ಸಾಲಗಳ ಮೂಲಕ ಕಷ್ಟಗಳನ್ನು ನೀಡುತ್ತಾನೆ. ಅಲ್ಲಿಂದ ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಮತ್ತು ಸಮಸ್ಯೆಗಳನ್ನು ತಡೆಯಲು ನಿಮಗೆ ಸಹಾಯ ಮಾಡಲು ನಾನು ನಿಮಗೆ ಹಲವು ಸಲಹೆಗಳನ್ನು ಹೇಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶನಿ ಗ್ರಹವು 7.5 ವರ್ಷಗಳ ಕಾಲ ಒಬ್ಬರ ಜನ್ಮರಾಶಿಯ ಮೇಲೆ ಪ್ರಭಾವ ಬೀರುವ ಅವಧಿಯನ್ನು, ವಿಶೇಷವಾಗಿ ಅದು 12ನೇ, 1ನೇ ಮತ್ತು 2ನೇ ಮನೆಗಳಲ್ಲಿದ್ದಾಗ ಅದನ್ನು ಸಾಡೆ ಸಾತಿ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ನೀವು ಸಾಡೆ ಸಾತಿ ಮೊದಲ 2.5 ವರ್ಷಗಳಲ್ಲಿ ಇದ್ದೀರಿ. ಈ ಸಮಯದಲ್ಲಿ ಶನಿಯು ನಿಮ್ಮ ತಲೆಯ ಮೇಲೆ ಪ್ರಭಾವ ಬೀರುತ್ತಾನೆ. ನಿಮ್ಮ ಜೀವನವು ಮರೆವು, ಸುಲಭವಾಗಿ ಒತ್ತಡಕ್ಕೊಳಗಾಗುವುದು, ಅತಿಯಾದ ಕೋಪ ಮತ್ತು ಕೇಂದ್ರೀಕರಿಸುವಲ್ಲಿ ತೊಂದರೆ ಮುಂತಾದ ಸಮಸ್ಯೆಗಳ ಸುತ್ತುತ್ತದೆ. ಈ ಮರೆವು ಮತ್ತು ಏಕಾಗ್ರತೆಯ ಕೊರತೆಯಿಂದಾಗಿ ಕೆಲವರು ತಮ್ಮ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಅನುಭವಿಸಬಹುದು. ಆದಾಗ್ಯೂ ನೀವು ಈ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ನೀವು ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ಇತಿಹಾಸವನ್ನು ರಚಿಸಬಹುದು. ಸುಲಭವಾಗಿ ಒತ್ತಡಕ್ಕೆ ಒಳಗಾಗುವುದು ಮತ್ತು ಅತಿಯಾದ ಕೋಪವನ್ನು ಅನುಭವಿಸುವುದು ಕುಟುಂಬದಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ನೀವು ಮಾತನಾಡುವ ಮತ್ತು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಿದರೆ ಯಾವುದೇ ಸಮಸ್ಯೆಗಳಿಲ್ಲ. ಶನಿಯ ಪ್ರಭಾವದ ಈ ಅವಧಿಯಲ್ಲಿ ನೀವು ಭಯವಿಲ್ಲದೆ ನಿಮ್ಮ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸಿದರೆ ಎಲ್ಲವೂ ಸಕಾರಾತ್ಮಕವಾಗಿ ಹೊರಹೊಮ್ಮುತ್ತದೆ. ಈಗ ನಾವು ರಾಶಿಚಕ್ರದ ಮೊದಲ ಚಿಹ್ನೆಯಾದ ಮೇಷರಾಶಿಯನ್ನು ನೋಡಲಿದ್ದೇವೆ. ಅವರ ಅಧಿಪತಿ ಮಂಗ. ಅವರು ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಅವರು ವೇಗಿಗಳು. ಅವರು ತಕ್ಷಣ ಕೋಪಗೊಳ್ಳುತ್ತಾರೆ. ಅವರು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಎಲ್ಲರನ್ನೂ ಸೋಲಿಸುತ್ತಾರೆ. ಎಷ್ಟೇ ದೊಡ್ಡ ಸಮಸ್ಯೆಯಾಗಿದ್ದರೂ ಅವರು ಕಷ್ಟಕರವಾದ ಕೆಲಸಗಳನ್ನು ಯೋಜಿಸುವ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರು ದೃಢನಿಶ್ಚಯದಿಂದಿರುತ್ತಾರೆ. ಅವರು ತಾವು ತೆಗೆದುಕೊಂಡ ಕೆಲಸವನ್ನು ಮುಗಿಸುತ್ತಾರೆ. ತಮ್ಮ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಮತ್ತು ಯಾರ ಬಗ್ಗೆಯೂ ಚಿಂತಿಸದೆ ತಮ್ಮದೇ ಆದ ಕಠಿಣ ಪರಿಶ್ರಮದ ಮೂಲಕ ಪ್ರಗತಿ ಸಾಧಿಸುತ್ತಾರೆ. ಅವರು ತಮಗಿಂತ ಹೆಚ್ಚು ವಿದ್ಯಾವಂತರಿಗಿಂತ ಉತ್ತಮವಾಗಿ ಯೋಜಿಸುತ್ತಾರೆ ಮತ್ತು ತಮ್ಮ ಗುರಿಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಾಧಿಸುತ್ತಾರೆ. ಅವರ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಅವರ ಕಲ್ಪನಾ ಶಕ್ತಿಯು ಉನ್ನತವಾಗಿದೆ. ಅನೇಕ ಜನರು ಅವರ ಕೆಲಸ ಮತ್ತು ಕೌಶಲ್ಯಗಳನ್ನು ಕದಿಯುತ್ತಾರೆ. ಇದರ ಮೂಲಕ ಇತರರು ಖ್ಯಾತಿಯನ್ನು ಗಳಿಸುತ್ತಾರೆ. ಅವರ ಕುಟುಂಬ ಅಥವಾ ಸ್ನೇಹಿತರಲ್ಲಿ ಯಾರಾದರೂ ತೊಂದರೆಗೆ ಸಿಲುಕಿದರೆ ಅವರೇ ಮೊದಲು ಮುಂದೆ ಬಂದು ಅವರನ್ನು ಉಳಿಸುತ್ತಾರೆ. ಅದಕ್ಕಾಗಿಯೇ ಇಂದಿಗೂ ಸಹ ಅನೇಕ ಮೇಷರಾಶಿಯವರು ದೇಶವನ್ನು ರಕ್ಷಿಸಲು ಪೊಲೀಸ್ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯಲ್ಲಿದ್ದಾರೆ. ಈಗ ಮಾತ್ರವಲ್ಲ, ಸಾವಿರಾರು ವರ್ಷಗಳ ಹಿಂದೆ ಈ ರಾಶಿಚಕ್ರ ಚಿಹ್ನೆಗಳು ಯೋಧರು ಮತ್ತು ಯೋಧರಾಗಿದ್ದರು ಮತ್ತು ಶಾಸನಗಳು ಮತ್ತು ಹಸ್ತಪ್ರತಿಗಳ ರೂಪದಲ್ಲಿ ಅವರ ಯಶಸ್ಸಿನ ಪುರಾವೆಗಳು ಅವರು ಹೋದಲ್ಲೆಲ್ಲ ಇನ್ನೂ ಅಸ್ತಿತ್ವದಲ್ಲಿವೆ.
ಆದರೆ ಭೇಟಿ ನೀಡಿದ, ಕರೆ ಮಾಡಿದ ಮತ್ತು ಸಂದೇಶ ಕಳುಹಿಸಿದ ಅನೇಕರು ತಮಗೆ ಸರಿಯಾದ ಕೆಲಸವಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದರೂ ಹೆಚ್ಚಿನ ಸಂಬಳ ಸಿಗುತ್ತಿಲ್ಲ ಮತ್ತು ತಮ್ಮ ವೃತ್ತಿ ಜೀವನವು ಫಲ ನೀಡುತ್ತಿಲ್ಲ ಎಂದು ಹೇಳಿದರು. ಇದಕ್ಕೆ ಕಾರಣಗಳ ಬಗ್ಗೆ ನಾನು ನಂತರ ಹೇಳುತ್ತೇನೆ. ಅದರಿಂದ ಹೊರಹೊಮ್ಮುವ ಸೂಕ್ಷ್ಮ ವ್ಯತ್ಯಾಸಗಳನ್ನು ಸಹ ನಾನು ನಿಮಗೆ ಹೇಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಶನಿಯು ಮೇಷರಾಶಿಯಿಂದ ಮೀನ ರಾಶಿಗೆ 12ನೇ ಮನೆಯಲ್ಲಿ ವೀರ್ಯ ಸ್ಥಾನ ಮತ್ತು ಅಯನ ಸಾಯನ ಭೋಗ ಸ್ಥಾನದಲ್ಲಿ ಚಲಿಸುತ್ತಿದ್ದಾನೆ. 3ನೆಯ ದೃಷ್ಟಿಯಲ್ಲಿ ಅವನು ತನ್ನ ಕುಟುಂಬದ ಮನೆಯನ್ನು ನೋಡುತ್ತಾನೆ. 7ನೇ ದೃಷ್ಟಿಯಲ್ಲಿ ಯುದ್ಧ, ಸಾಲ ಮತ್ತು ಕೋಪದ ಮನೆಯನ್ನು ಮತ್ತು 10ನೇ ದೃಷ್ಟಿಯಲ್ಲಿ ಕರ್ಮ ಮತ್ತು ವೃತ್ತಿಜೀವನದ ಮನೆಯನ್ನು ನೋಡುತ್ತಾನೆ. ಇದು ಶನಿಯ 7.5 ವರ್ಷಗಳ ಆರಂಭ. ಈ ವಿಡಿಯೋದಲ್ಲಿ 7.5 ವರ್ಷಗಳ ಆರಂಭದಲ್ಲಿ ನೀವು ಆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವುದರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತೀರಿ, ನೀವು ಏನು ಪಡೆಯುತ್ತೀರಿ ಮತ್ತು ಏನು ಪಡೆಯುವುದಿಲ್ಲ, ನಿಮ್ಮ ಬಳಿ ಯಾವ ಪರಿಹಾರಗಳಿವೆ ಮತ್ತು ನೀವು ಯಾವುದರ ಬಗ್ಗೆ ಜಾಗರೂಕರಾಗಿರಬೇಕು ಎಂಬುದನ್ನು ನಾವು ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತೇವೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಇಡೀ ವಿಷಯವನ್ನು ನೋಡಿ. ನಿಮ್ಮ ಮೇಷರಾಶಿಯವರಿಗೆ ಸ್ವದೇಶಾತಿ ಶನಿ ಪ್ರಾರಂಭವಾಗಲಿದೆ. ಗುರೂಜಿ, ನನಗೆ ಈಗಾಗಲೇ ಅನೇಕ ಸಮಸ್ಯೆಗಳಿವೆ ಮತ್ತು ಶನಿದೇವರು ಬರುತ್ತಿದ್ದಾನೆ. ಅವನು ಉಂಟುಮಾಡುವ ಕಷ್ಟಗಳನ್ನು ನಾನು ಸಹಿಸಲಾರೆ. ದಯವಿಟ್ಟು ನನಗೆ ಏನಾದರೂ ಹೇಳಿ ಎಂದು ಅನೇಕ ಜನರು ನನ್ನನ್ನು ಕೇಳುತ್ತಾರೆ. ಹಣ, ಆದಾಯ, ಆರ್ಥಿಕತೆ, ಕೆಲಸ ಮತ್ತು ವೃತ್ತಿ ಎಲ್ಲವೂ ಚೆನ್ನಾಗಿರುತ್ತದೆ. ಹಿಂದೆಯೂ ಸಹ ನಿಮ್ಮ ದೇಹ ಮತ್ತು ಮನಸ್ಸು ತುಂಬಾ ದುರ್ಬಲವಾಗಿದ್ದು ನೀವು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ನೀವು ಓಡುತ್ತೀರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ನಿಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿಶಕ್ತಿ ಸಹಕರಿಸುತ್ತವೆ. ನೀವು ಸಂತೋಷವಾಗಿರುತ್ತೀರಿ. ಅದರ ಮೂಲಕ ನೀವು ಹೆಚ್ಚಿನ ಪ್ರಗತಿ ಸಾಧಿಸುವಿರಿ. ನಿಮ್ಮ ಪ್ರತಿಭೆ ಬಹಿರಂಗಗೊಳ್ಳುತ್ತದೆ. ನಿಮ್ಮ ಹಿರಿಯರು, ಮೇಲ್ವಿಚಾರಕರು, ವ್ಯವಸ್ಥಾಪಕರು, ಮಾಲೀಕರು ನೀವು ಯಾರೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಇನ್ನೂ ಅನೇಕ ಒಳ್ಳೆಯ ವಿಷಯಗಳು ಸಂಭವಿಸುತ್ತವೆ. ಸ್ವಲ್ಪ ಭಯವೂ ಇರಬೇಕು, ಏಕೆಂದರೆ ಶನಿಯು 12ನೇ ಮನೆಯಲ್ಲಿದ್ದಾಗ ಯಾರಾದರೂ ನಿಮ್ಮಿಂದ ದಯವಿಟ್ಟು ನಿಮ್ಮ ಹಣವನ್ನು ನನಗೆ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಅವರಿಗೆ ಕೊಡಬೇಡಿ, ನೀವು ಮೋಸ ಹೋಗಬಹುದು. ಕಳೆದ 10 ವರ್ಷಗಳಲ್ಲಿ 99% ಮೇಷರಾಶಿಯವರು ವಂಚನೆಯಿಂದ ತಮ್ಮ ಹಣವನ್ನು ಕಳೆದುಕೊಂಡಿದ್ದಾರೆ. ಅದರಿಂದಾಗಿ ಸ್ನೇಹ ಮತ್ತು ಸಂಬಂಧಗಳು ಮುರಿದು ಬೀಳುತ್ತವೆ. ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಿ. ನೀವು ಮಾಡಿದ ತಪ್ಪನ್ನು ಮತ್ತೆ ಮಾಡಬೇಡಿ. ನೀವು ಈಗ ಹಣ ಕೊಟ್ಟರೆ ಅದನ್ನು ಮರಳಿ ನಿರೀಕ್ಷಿಸಬೇಡಿ. ಸಿಗುವುದು ಕಷ್ಟ, ಕ್ಷಮಿಸಿ, ಎಂದಿಗೂ ಬರುವುದಿಲ್ಲ ಮತ್ತು ನೀವು ಬೇರೆಯವರ ಸಾಲಕ್ಕೆ ಸಹಿ ಹಾಕಬಾರದು. ಮದ್ಯ ಮತ್ತು ಕೆಟ್ಟ ಸಹವಾಸದ ಅಗತ್ಯವಿಲ್ಲ. ನಿಮ್ಮ ವಸ್ತುಗಳು, ಆಭರಣಗಳು, ವಾಹನಗಳು ಮತ್ತು ಇನ್ನೂ ಹೆಚ್ಚಿನದನ್ನು ಕಳ್ಳತನದಿಂದ ರಕ್ಷಿಸಿ. ಆದರೆ ಇನ್ನು ಮುಂದೆ ಯಾರೂ ನಿಮ್ಮ ಶ್ರಮವನ್ನು ಕದಿಯಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಏನೇ ಮಾಡಿದರೂ ಅದಕ್ಕೆ ಖಂಡಿತವಾಗಿಯೂ ಪ್ರತಿಫಲ ಸಿಗುತ್ತದೆ, ಏಕೆಂದರೆ ಶನಿಯು ನಿಮ್ಮ ವೃತ್ತಿ ಜೀವನದ ಅಧಿಪತಿ. ಈಗ ನೀವು ಮಾಡುವ ಕೆಲಸ ಮತ್ತು ನೀವು ಸುರಿಸುತ್ತಿರುವ ಬೆವರು ವ್ಯರ್ಥವಾಗದಂತೆ ಅವನು ಖಚಿತಪಡಿಸಿಕೊಳ್ಳುತ್ತಾನೆ. ನೀವು ತಪ್ಪು ರೀತಿಯಲ್ಲಿ ಹಣ ಸಂಪಾದಿಸದಿದ್ದರೆ ಒಳ್ಳೆಯದು. ನೀವು ಅಕ್ರಮವಾಗಿ ಸಂಪಾದಿಸಿದ ಹಣವನ್ನು ಮುಟ್ಟಿದರೆ ನಿಮ್ಮ ಜೀವನ ಹಾಳಾಗುತ್ತದೆ ಎಂದರ್ಥ. ನೀವು ಆರಾಮವಾಗಿರಬೇಕು ಎಂದು ಭಾವಿಸಬೇಡಿ. ನೀವು ಮಾಲೀಕರಾಗಿದ್ದರೂ ಸಹ ಶನಿಯು ಅಲ್ಲಿದ್ದಾಗ ಕೆಲಸಗಾರನಾಗಿರುವುದು ನಿಮಗೆ ತುಂಬಾ ಒಳ್ಳೆಯದು. ನೀವು ದಿನಕ್ಕೆ 8 ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದರೆ ಶನಿದೇವನು ನಿಮಗೆ ಸಂಬಳ, ಪ್ರತಿಫಲ ಮತ್ತು ಹೇರಳವಾದ ಲಾಭವನ್ನು ನೀಡುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹೌದು, ದೇವರು ನಿಲ್ಲಿಸಲು ಬೇಸಿದ್ದರೂ ಸಹ ಅವನಿಗೆ ಸಾಧ್ಯವಾಗಲಿಲ್ಲ. ಅದು ನಿಯಮ. 8 ಶನಿಯ ಸಂಖ್ಯೆ. ಅದೇ ಸಮಯದಲ್ಲಿ ನಾನು ಮೊದಲೇ ಹೇಳಿದಂತೆ ನೀವು ಆರಾಮದಾಯಕ ಮತ್ತು ಐಷಾರಾಮಿಯಾಗಿರಬೇಕು ಎಂದು ಭಾವಿಸಬೇಡಿ. ಯಾವುದಕ್ಕೂ ಕೋಪ ಮಾಡಿಕೊಳ್ಳಬೇಡಿ. ರೈತರು, ಆಹಾರ ಸಂಬಂಧಿತ ವ್ಯವಹಾರಗಳು, ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳು, ಹೋಟೆಲ್ಗಳು, ಸೂಪರ್ ಮಾರ್ಕೆಟ್ಗಳು, ದಿನಸಿ ಅಂಗಡಿಗಳು, ಚಹಾ ಅಂಗಡಿಗಳು, ರಿಯಲ್ ಎಸ್ಟೇಟ್, ಕಟ್ಟಡ ಗುತ್ತಿಗೆದಾರರು, ಬಡಗಿಗಳು, ಮೇಸ್ತ್ರಿಗಳು, ಕಟ್ಟಡ ಪ್ರವರ್ತಕರು, ಕಲೆಗಳಲ್ಲಿ ಕಠಿಣ ಕೆಲಸಗಾರರು, ಪೊಲೀಸ್, ಮಿಲಿಟರಿ, ಅಂಗಡಿ ಕೆಲಸಗಾರರು, ವೈದ್ಯಕೀಯ ವೃತ್ತಿಪರರು, ಕಬ್ಬಿಣದ ಕೆಲಸಗಾರರು, ಟ್ರಕ್ ಚಾಲಕರು ಮತ್ತು ಈ ರೀತಿಯ ವ್ಯವಹಾರದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ಈ 800 ದಿನಗಳಲ್ಲಿ ಬಹಳ ಒಳ್ಳೆಯ ಸಮಯವನ್ನು ಹೊಂದಿರುತ್ತಾರೆ. ವಿದೇಶದಲ್ಲಿ ಕೆಲಸ ಮಾಡಲು ಅಥವಾ ಅಧ್ಯಯನ ಮಾಡಲು ಬೇಸುವವರಿಗೆ ಈ 800 ದಿನಗಳು ಅದ್ಭುತವಾಗಿರುತ್ತವೆ. ಅಧ್ಯಯನ ಮತ್ತು ಕೆಲಸದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ. ಅವಕಾಶ ಸಿಕ್ಕರೆ ವಿದೇಶಕ್ಕೆ ಹೋಗಲು ಹಿಂಜರಿಯಬೇಡಿ. ಕೌಟುಂಬಿಕ ವಿಷಯಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಸಮಸ್ಯೆಗಳಿಗೆ ಜಗಳವಾಡದಂತೆ ಎಚ್ಚರ ವಹಿಸಬೇಕು. ಹೊಂದಿಕೊಳ್ಳುವುದು ಉತ್ತಮ. ಇದನ್ನು ಹೊರತುಪಡಿಸಿ ಕೆಲಸ, ವೃತ್ತಿ, ಆದಾಯ, ಹಣ ಮತ್ತು ಆರ್ಥಿಕ ವಿಷಯಗಳು ಎಲ್ಲವೂ ಚೆನ್ನಾಗಿರುತ್ತವೆ. ಗಂಡ ಮತ್ತು ಹೆಂಡತಿಯ ನಡುವೆ ಸಮಸ್ಯೆ ಇದ್ದರೆ ಈ ಅವಧಿ ತುಂಬಾ ಕಷ್ಟಕರವಾಗಿರುತ್ತದೆ.
ಕೌಟುಂಬಿಕ ವಿಷಯಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಸಮಸ್ಯೆಗಳಿಗೆ ಜಗಳವಾಡದಂತೆ ಎಚ್ಚರ ವಹಿಸಬೇಕು. ಹೊಂದಿಕೊಳ್ಳುವುದು ಉತ್ತಮ. ಇದನ್ನು ಹೊರತುಪಡಿಸಿ ಕೆಲಸ, ವೃತ್ತಿ, ಆದಾಯ, ಹಣ ಮತ್ತು ಆರ್ಥಿಕ ವಿಷಯಗಳು ಎಲ್ಲವೂ ಚೆನ್ನಾಗಿರುತ್ತವೆ. ಗಂಡ ಮತ್ತು ಹೆಂಡತಿಯ ನಡುವೆ ಸಮಸ್ಯೆ ಇದ್ದರೆ ಈ ಅವಧಿ ತುಂಬಾ ಕಷ್ಟಕರವಾಗಿರುತ್ತದೆ. ನಂಬರ್ 1, ಕೆಲಸ ಮತ್ತು ವ್ಯವಹಾರ. ನೀವು ದಿನಕ್ಕೆ 12 ಅಥವಾ 16 ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದರೂ ಪಡೆಯಲು ಸಾಧ್ಯವಾಗದ ಅನೇಕ ವಸ್ತುಗಳನ್ನು ಈಗ ನೀವು ಸುಲಭವಾಗಿ ಪಡೆಯಬಹುದು. ನೀವು 2 ಪ್ರಯೋಜನಗಳನ್ನು ಪಡೆಯುತ್ತೀರಿ. ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಕೆಲಸ ಮತ್ತು ಹಲವು ಜಾಬ್ ದಿನಗಳಿಗೆ ಹಾಜರಾದ ನಂತರವೂ ಕೆಲಸ ಸಿಗದಿದ್ದವರು ಈಗ ಉತ್ತಮ ಸಂಬಳದೊಂದಿಗೆ ಉತ್ತಮ ಉದ್ಯೋಗವನ್ನು ಪಡೆಯಬಹುದು. ನೀವು ಹಲವು ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಈಗ ಲಭ್ಯವಾಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಮುದ್ರಿಸಲಾದ ಹಣವು ನಿಮ್ಮ ಖಾತೆಗೆ ಬರುವ ಸಾಧ್ಯತೆಯೂ ಇದೆ. ನೀವು ಒಬ್ಬಂಟಿಯಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸಿದ್ದರೆ ಮತ್ತು ಯಶಸ್ವಿಯಾಗದಿದ್ದರೆ ಈಗ ಅದು ಸಾಧ್ಯ. ಇದಕ್ಕಾಗಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಕುಟುಂಬದಿಂದ ದೂರವಿರಬೇಕಾಗುತ್ತದೆ. ನಿಮ್ಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಅಥವಾ ವಿದೇಶದಲ್ಲಿ ಕಂಪನಿಗಾಗಿ ಇಲ್ಲಿಂದ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಆಮದು ರಫ್ತು ವ್ಯವಹಾರದಲ್ಲಿರುವವರಿಗೆ ಉತ್ತಮ ಲಾಭ ಸಿಗುತ್ತದೆ ಮತ್ತು ವಿದೇಶಿ ಸಂಬಂಧಿತ ಬಿಪಿಒ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು ಇತ್ಯಾದಿಗಳಲ್ಲಿ ಅನೇಕ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಇಲ್ಲಿಯವರೆಗೆ ನಡೆದಿರುವ ದ್ರೋಹಗಳಿಂದಾಗಿ ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ಬಗ್ಗೆ ನೀವು ತುಂಬಾ ಗೊಂದಲಕ್ಕೊಳಗಾಗುತ್ತೀರಿ. ಆದರೆ ಈಗ ನಿಮ್ಗೆ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ. ಕೆಲಸದಲ್ಲಿ, ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಮೊದಲು ನಿಮ್ಮನ್ನು ಗೌರವಿಸದವರು ಅಥವಾ ಮೆಚ್ಚದವರು ಈಗ ನಿಮ್ಮನ್ನು ಗೌರವಿಸುತ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬುದನ್ನು ನೀವೇ ನಿರ್ಧರಿಸಬೇಕು. ದೇಶದ್ರೋಹಿಗಳನ್ನು ಓಡಿಸಿ. ಸ್ವಂತ ಉದ್ಯಮ ಆರಂಭಿಸಲು ಬೇಸುವ ಗೃಹಿಣಿಯರು ಈಗಲೇ ಆರಂಭಿಸಬಹುದು. ಕನಿಷ್ಠ ಅಥವಾ ಯಾವುದೇ ಹೂಡಿಕೆ ಇಲ್ಲದೆ ನಿಮ್ಮ ಸ್ವಂತ ವ್ಯವಹಾರ ಯೋಜನೆಯನ್ನು ರಚಿಸಿ. ಏಕೆಂದರೆ ಈ 2026, 2027, 2028 ವರ್ಷಗಳು ನೀವು ಯಾರೆಂದು ಜಗತ್ತಿಗೆ ತೋರಿಸುವ ಸಮಯ. ಮೊದಲನೆಯದಾಗಿ, ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಗಳು ಸಿಗುತ್ತವೆ. ಸರ್ಕಾರಿ ಉದ್ಯೋಗಗಳಿಗೆ ಸೇರಲು ಬೇಸುವವರಿಗೆ ವಿಪುಲ ಅವಕಾಶಗಳಿವೆ. ರೈಲ್ವೆ, ಬ್ಯಾಂಕ್ಗಳು, ಪೊಲೀಸ್, ಬೋಧನೆ ಮುಂತಾದ ಕ್ಷೇತ್ರಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. ಪ್ರಯತ್ನಿಸಿ, ಸಿದ್ಧರಾಗಿ, ಚೆನ್ನಾಗಿ ಯೋಜನೆ ಮಾಡಿ, ಪರೀಕ್ಷೆ ಬರೆಯಿರಿ, ನಿಮ್ಮ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ಪಡೆಯಿರಿ, ನೀವು ಬೇಸುವ ಕೆಲಸವನ್ನು ಪಡೆಯಿರಿ ಮತ್ತು ಯಶಸ್ಸನ್ನು ಸಾಧಿಸಿ. ಐಷಾರಾಮಿ ದೇವರು ಎಂದು ಪರಿಗಣಿಸಲ್ಪಟ್ಟ ರಾಹು ದೇವರು ನಿಮ್ಗೆ ಐಷಾರಾಮಿ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತಾರೆ. 2026 ಮೇ ತಿಂಗಳ ಗುರು ಸಂಚಾರದ ವಿಡಿಯೋವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇನೆ. ಈ ವರ್ಷ ಗುರು ಭಗವಾನ್ 12 ರಾಶಿಚಕ್ರ ಚಿಹ್ನೆಗಳಲ್ಲಿ ನಿಮ್ಮ ರಾಶಿಚಕ್ರಕ್ಕೆ ಹೆಚ್ಚಿನ ಸಂತೋಷವನ್ನು ತರುತ್ತಾರೆ. ನಿಮ್ಮ ಹಿಂದಿನ ಮತ್ತು ಈ ಜನ್ಮದಲ್ಲಿ ನೀವು ಸಂಗ್ರಹಿಸಿದ ಪುಣ್ಯಗಳನ್ನು ಈಗ ನೀವು ಪಡೆಯಬಹುದು. ಇದು ನಿಮ್ಮ ಸ್ಥಾನಮಾನ, ಖ್ಯಾತಿ, ಗೌರವ ಮತ್ತು ಪ್ರಭಾವವನ್ನು ಸುಧಾರಿಸಲು ಬಹಳ ಸಹಾಯ ಮಾಡುತ್ತದೆ. 17 ವರ್ಷಗಳ ನಂತರ ನಿಮ್ಗೆ ಬಹಳಷ್ಟು ಪ್ರಯೋಜನಗಳು ಸಿಗುತ್ತವೆ ಮತ್ತು ನಿಮ್ಗೆ ಅನೇಕ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ. ಮುಖ್ಯವಾದ ವಿಷಯವೆಂದರೆ ನೀವು ಕೊಡುವ ಉದ್ದೇಶದಿಂದ ಏನು ಕೇಳಿದರೂ ಅದು ನಿಮ್ಗೆ ಸಿಗುತ್ತದೆ. ಆದ್ದರಿಂದ ಅದನ್ನು ಪ್ರಾರ್ಥಿಸಿ. ನನಗೆ ಇದು ಸಿಕ್ಕರೆ ನಾನು ಇದನ್ನು ಮಾಡುತ್ತೇನೆ. ನನಗೆ 10,000 ಸಿಕ್ಕರೆ ಬಡವರಿಗೆ 100 ರೂಪಾಯಿ ದಾನ ಮಾಡುತ್ತೇನೆ. ಆಗ ನೀವು ಕೇಳಿದ್ದು ಖಂಡಿತವಾಗಿಯೂ ಸಿಗುತ್ತದೆ ಎಂದು ಪ್ರಾರ್ಥಿಸಿ. ಅದು ಬ್ರಹ್ಮಾಂಡದ ಶಕ್ತಿ. ಇದನ್ನೇ ವಿಶ್ವ ಮತ್ತು ದೇವರು ನಿರೀಕ್ಷಿಸುತ್ತಾರೆ. ನೀವು ಒಳ್ಳೆಯದನ್ನು ಮಾಡಿದಾಗ ನೀವು ಮಾತ್ರ ದೇವರು. ನೀವು 1 ಲಕ್ಷ ರೂಪಾಯಿ ಗಳಿಸಿದಾಗ ಸಂತೋಷ ಸಿಗುವುದಿಲ್ಲ. ಭಿಕ್ಷುಕರಿಗೆ 10 ರೂಪಾಯಿ ದಾನ ಮಾಡಿದಾಗಲೂ ಸಂತೋಷ ಸಿಗಬಹುದು. ನೀವು ದಾನ ಮಾಡುವಾಗ ಬರುವ ಸಂತೋಷವನ್ನು ನೋಡಿ, ಅದು ದೇವರೊಂದಿಗಿನ ನೇರ ಸಂಪರ್ಕವಾಗಿದೆ. ನೀವು ಈಗ ಕೋಟ್ಯಾಧಿಪತಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಂಬರ್ 2, ಈ ಅವಧಿಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಅಧ್ಯಯನ ಮಾಡುವವರು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಅನೇಕ ಜನರು ತಮ್ಮ ನೆಚ್ಚಿನ ಕಾಲೇಜಿನಲ್ಲಿ ತಮ್ಮ ನೆಚ್ಚಿನ ವಿಷಯವನ್ನು ಅಧ್ಯಯನ ಮಾಡಲು ಅವಕಾಶ ಪಡೆಯುತ್ತಾರೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ಹಲವು ಅವಕಾಶಗಳಿವೆ. ಕಲೆ, ಕೃಷಿ, AI, ಡೇಟಾ ಸೈನ್ಸ್, ಔಷಧ ಮತ್ತು ವೈದ್ಯಕೀಯ ಸಂಶೋಧನೆಯನ್ನು ಅಧ್ಯಯನ ಮಾಡುವವರು ಉತ್ತಮ ಪ್ರಗತಿಯನ್ನು ಪಡೆಯುತ್ತಾರೆ. ಕೆಲಸ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಹಲವು ಅವಕಾಶಗಳಿವೆ. ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಉತ್ತಮ ಕಂಪನಿಯಲ್ಲಿ ಕೆಲಸ ಪಡೆಯಲು ಹಲವು ಅವಕಾಶಗಳಿವೆ. ಈ ಅವಧಿಯಲ್ಲಿ ನೀವು ಏನು ಯೋಚಿಸುತ್ತೀರೋ ಅದು ಆಗುತ್ತದೆ, ಏನು ಕೇಳುತ್ತೀರೋ ಅದು ನಿಮ್ಗೆ ಸಿಗುತ್ತದೆ ಮತ್ತು ನೀವು ಏನೇ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ಪಾಯಿಂಟ್ ನಂಬರ್ 3, ಮದುವೆ. ಈ ಅವಧಿಯಲ್ಲಿ ನಿಮಗೆ ಅಥವಾ
ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ವಿವಾಹವಾಗುವ ಸಾಧ್ಯತೆಗಳು ಹಲವು. ದೀರ್ಘಕಾಲದವರೆಗೆ ಮದುವೆಯನ್ನು ಮುಂದೂಡುತ್ತಿದ್ದವರಿಗೆ ಈ ಅವಧಿಯಲ್ಲಿ ಅವರ ಮದುವೆ ಬಹಳ ಆಡಂಬರದಿಂದ ನಡೆಯುತ್ತದೆ. ಇದರಿಂದಾಗಿ ನಿಮ್ಮ ಇಡೀ ಕುಟುಂಬ ಸಂತೋಷವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಅನೇಕ ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ನಂಬರ್ 4, ಬಹಳ ದಿನಗಳಿಂದ ಮದುವೆಯಾಗಿ ಮಕ್ಕಳಾಗದವರಿಗೆ ಮತ್ತು ದೀರ್ಘಕಾಲದಿಂದ ಚಿಕಿತ್ಸೆ ಪಡೆಯುತ್ತಿದ್ದರೂ ಯಾವುದೇ ಪ್ರಯೋಜನ ಸಿಗದವರಿಗೆ ಈ ಅವಧಿಯಲ್ಲಿ ಪಿತೃದೇವತೆಯ ಅನುಗ್ರಹ ಮತ್ತು ಪೂರ್ವಜರ ಆಶೀರ್ವಾದ ಹೆಚ್ಚಾಗುತ್ತದೆ. ಇದು ಮಕ್ಕಳನ್ನು ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಕುಲದೇವತೆಯನ್ನು ಪೂಜಿಸುವುದರಿಂದ ನಿಮಗೆ ಹಾಗೆ ಮಾಡುವ ಶಕ್ತಿ ಸಿಗುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಡಿ, ಸಂತೋಷವಾಗಿರಿ. ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೊಂಗಲ್ ಆಚರಿಸಿ ಮತ್ತು ಪ್ರಾರ್ಥನೆ ಸಲ್ಲಿಸಿ. 1 ವಾರದೊಳಗೆ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ. ಅವರ ಮಾರ್ಗದರ್ಶನದಲ್ಲಿ ಮಗುವನ್ನು ಹೊಂದುವ ಸಾಧ್ಯತೆಗಳು ಹೆಚ್ಚು. ಅದನ್ನು ಸರಿಯಾಗಿ ಅನುಸರಿಸಿ. ಇದನ್ನು ಪ್ರಯತ್ನಿಸಿ. ನಾನು ನಿಮಗೂ ಪ್ರಾರ್ಥಿಸುತ್ತೇನೆ. ನಂಬರ್ 5, ಆರೋಗ್ಯ. ಇದು ಒಳ್ಳೆಯ ಸಮಯ. ಇದರಲ್ಲಿ ನೀವು ಸಂತೋಷವಾಗಿರುತ್ತೀರಿ. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ನಿಮ್ಮ ಶತ್ರುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ನಿಮ್ಮ ಸಾಲಗಳನ್ನು ಮರುಪಾವತಿಸುತ್ತೀರಿ. ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ. ಇಲ್ಲಿಯವರೆಗೆ ಇದ್ದ ಎಲ್ಲಾ ಅಡೆತಡೆಗಳು, ಸಾಲಗಳು, ಆರೋಗ್ಯ ಮತ್ತು ಶತ್ರುಗಳು ದೂರವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಜವಾಗಿಯೂ ಇಷ್ಟವಾದರೆ ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.